ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರ್ತೈತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬಿಸಿ ಬಿಸಿಯಾಗಿ ಚಳಿಯಲ್ಲಿ ಆಲೂ ಬೋಂಡ ಮಾಡೋದನ್ನು ತೋರಿಸ್ಕೊಡ್ತೀನಿ. ಸ್ವಲ್ಪ ವೆರೈಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ಒಂದು ಬನ್ನಿ ವಿಡಿಯೋನ ನೋಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಇವತ್ತು ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಶುಂಠಿ 1 ಇಂಚು, ಹಸಿರು ಮೆಣಸಿನ್ಕಾಯಿ ಬಂದು ಒಂದು 5, ಕರಿವೆ ಸೊಪ್ಪು, ಜೀರಿಗೆ 1/4 ಟೀ ಸ್ಪೂನು. ಇಷ್ಟನ್ನು ಹಾಕಿ ತರ್ತರಿಯಾಗಿ ರುಬ್ಕೊಬರೋಣ. ತರ್ತರಿಯಾಗಿ ಇರಬೇಕು, ತುಂಬ ಚೆನ್ನಾಗಿರ್ತೈತೆ, ಟೇಸ್ಟ್ ಕೊಡ್ತೈತೆ. ನೋಡಿ, ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಇವಾಗ ಒಂದು ಪ್ಯಾನ್ ತೊಗೊಂಡು ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದ ನಂತರ ಅದಕ್ಕೆ ಸಾಸಿವೆನ ಹಾಕ್ಕೊಳ್ತೀನಿ. ಸಾಸಿವೆ ಹಾಕಿದ ನಂತರ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು ಇದನ್ನು. ಇವಾಗ ಮಸಾಲೆಯನ್ನು ನಾನು ತರ್ತರಿಯಾಗಿ ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತೀನಿ. ತುಂಬ ಚೆನ್ನಾಗಿರ್ತೈತಿ ಈ ಥರ ಮಾಡಿಕೊಂಡ್ರೆ. ಒಂದ್ಸಲ ಟ್ರೈ ಮಾಡಿ, ನೀವು ಇಷ್ಟಪಟ್ಟು ತಿಂತೀರಿ. ನಾವು ತರ್ತರಿಯಾಗಿ ಇರೋದನ್ನ ನಾನು ಇವಾಗ ಸೇರಿಸ್ಕೊತೀನಿ. ಅದನ್ನು ಸ್ವಲ್ಪ 1-2 ನಿಮಿಷ ಅಷ್ಟು ಫ್ರೈ ಮಾಡ್ಕೊಬೇಕು. ತುಂಬ ಚೆನ್ನಾಗಿರ್ತೈತಿ ಈ ಥರ ಮಾಡಿಕೊಂಡ್ರೆ. ಇವಾಗಂತೂ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಉರಿ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉರಿ ಜಾಸ್ತಿ ಇಟ್ಕೊಂಡ್ರೆ ಈರುಳ್ಳಿ ಸೀದೋಗ್ಬಿಡುತ್ತೆ. ಸೈಡಲ್ಲೆಲ್ಲ ಸೀದೋಗ್ಬಿಟ್ಟಿದೆ ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಅದಕ್ಕೆ ಉರಿ ಕಡಿಮೆನೇ ಇಟ್ಕೊಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ದಾಲ್ಚಿನ್ನಿ ಪೌಡ್ರು ನಾನು ಸೇರಿಸ್ಕೊತೀನಿ. ಇದೊಂದು ಪೌಡ್ರ್ ಇದ್ದರೆ ಸಾಕು, ಸೂಪರಾಗಿ ಸಖತ್ತು ಟೇಸ್ಟ್ ಕೊಡ್ತೈತೆ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಆಲೂಗಡ್ಡೆನ 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಎಲ್ಲ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊತೀನಿ ನಾನು. ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಅರಿಶಿನ ಹಾಕಂಗಿಲ್ಲ ಇದಕ್ಕೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ರೆಡಿ ಆಯಿತು. ಎಲ್ಲ ಉಂಡೆ ಮಾಡ್ಕೊಬೇಕು. ಇದನ್ನು ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ. ಮೆಣಸಿನ ಪುಡಿ 1 ಟೇಬಲ್ ಸ್ಪೂನು, ಉಪ್ಪು, ಸಾಲ್ಟು ಅಷ್ಟು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಜಾಸ್ತಿ ನೀರು ಹಾಕ್ಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ನೋಡ್ಕೊಬೇಕು ಯಾವ ಥರ ಅಂತ. ನಾವು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಮಗೆ ಗೊತ್ತಾಗುತ್ತೆ, ಯಾವಾಗೂ ಅಡುಗೆ ಮಾಡೋರ್ಗೂ ಗೊತ್ತಾಗುತ್ತೆ. ಇಷ್ಟು ಮಾತ್ರ ಆದರೆ ಸಾಕು. ಸಾಕಿದು. ಇವಾಗ ಉಂಡೆ ಮಾಡ್ಕೊತೀನಿ. ಆಲೂಗಡ್ಡೆನ ಉಂಡೆ ಮಾಡ್ಕೊತೀನಿ. ಒಂದೊಂದು ಉಂಡೆಯಾಗಿ ಹಿಟ್ಟೊಳಗೆ ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಚಿಕ್ಕದಾಗೂ ಮಾಡ್ಬೋದು, ದೊಡ್ಡದಲ್ಲಿ ಮಾಡ್ಬೋದು, ಮೀಡಿಯಮ್ಮಾಗೂ ಮಾಡ್ಕೊಬೋದು. ನೋಡಿ, ಹಿಟ್ಟಲ್ಲೇ ಹಾಕ್ಕೊಳ್ತೀನಿ. ಬಿಸಿಯಾಗಿದೆ ಎಣ್ಣೆ, ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ತಿಂತಾಯಿದ್ರೆ ಟೇಸ್ಟು ಸಖತ್ತಾಗಿದೆ. ಇದಕ್ಕೆ ಟೇಸ್ಟ್ ಬರಬೇಕಂದ್ರೆ ಚಕ್ಕೆ ಪೌಡ್ರ್ ಹಾಕಿದ್ರೇ ಸಖತ್ತು ಟೇಸ್ಟ್ ಕೊಡ್ತೈತೆ ಇದಕ್ಕೆ.
ನಿಧಾನವಾಗಿ ತಿರ್ಸ್ಕೊಬೇಕು. ರೆಡಿ ಆಯ್ತಿದು. ತುಂಬ ಚೆನ್ನಾಗಿ ಬಂದಿದೆ. ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾನು ಡೆಕೋರೇಷನ್ ಮಾಡಿದ್ದೀನಿ. ಸಂಜೆ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.